ಫೋರ್ ಸ್ವಿಚ್ ಹೊಡಿಯತ್ತೇಳ 1 6 50 ರೂಪಾಯಿ ಹೋದತ್ತು. ಸೂಪರ್ ಕ್ಯಾಶ್ ಔಟ್. ಈಗ ನೆಕ್ಸ್ಟ್ ನಾನೇ ಓದ್ತೀನಿ ನೆಕ್ಸ್ಟ್. ಈಗ ನೋಡಿ ಫ್ರೆಂಡ್ಸ್, ಇವಾಗ ಬರ್ತ್ಡೇ ಇತ್ತು ನಮ್ಮ ಅಣ್ಣಂದು ಮತ್ತು ನಮ್ಮ ಫ್ರೆಂಡ್ದು. ಅದಕ್ಕೆ ಡಿಸ್ಕಸ್ ಮಾಡತ್ತೀವಿ ಎಲ್ಲರ ಥರ ದುಡ್ಡು ತಗೋಕ್ಕೆ ಎಲ್ಲ. ಇಂಥ ನೈಟಲ್ಲಿ ಕೇಕ್ ತರಕ್ಕೆ ಹೊಂಟಿದ್ರಿ, ದೂರ ಐತಿ ಇನ್ನೂ ಸ್ವಲ್ಪ ಅಂದ್ರೂ ಹೊಂಟಿದ್ವಿ. ನೈಟಲ್ಲೇ ಬರ್ತ್ಡೇ ಮಜಾ ಬರೋದು. ಏನೈತಿ ಇದಕ್ಕೆ ಭಾಳ ಆಗೈತ್ರಿ. ಕತ್ಲಾಗ ಅದ್ರ ಬೇರೆ ಮಳೆ ಬಂತಲ್ಲ, ಅದ್ರಕ್ಕೆ ಲೇಟ್ ಐತಿ. ಎಲ್ಲಾರು ಹೋಗ್ಬಿಡ್ತೀವಿ ಇಷ್ಟೊತ್ತರಲ್ಲಿ. ಯಾವ್ದು ಐಸ್ ಕೇಕ್ ತಗೋಣ? ಯಾವ ತಗೋನು? ಐಸ್ ಕೇಕ್ ತಗೋಬಿಟ್ಟಿದ್ರಿ. ಈಗ ಅಲ್ಲಿ ಅಂದ್ರೆ ಐಸ್ ಕೇಕ್ ಸಿಗ್ತಿದ್ದ ಎಲ್ಲರೂ ಐಸ್ ಕೇಕ್. ಉಳ್ಳಾಗಡ್ಡೆ ತೊಗೋಬೇಕು. ಇನ್ನು ಗೋಲ್ಡನ್ ಸ್ಟಾರ್ ಬೇಕ್ರಿ ಎಲ್ಲ ಖಾಲಿ ಆಗಿ ಬಂದಿದೆ. ಯಾವುದು ಪೈನಾಪಲ್ಲ? ಗೋಲ್ಡನ್ ಸ್ಟಾರ್ ಬೇಕ್ರಿ ಹಣ ರೆಡಿ ಮಾಡಾಕತ್ತನ್ರಿ ಈಗ. ಪೈನಾಪಲ್ ಈಗ ಒಂದು ಐಡಿ ಅವ್ರಿಗೆ ಗೊತ್ತಾರ. ಎಗ್ ಪಫ್ಸ್ ತಿನ್ಬಿಡೋಣ ಇಬ್ರು. ಎಗ್ ಪಫ್ಸ್ ಚೆನ್ನಾಗಿರ್ತೀವಿ ರೀ. ಅದೇ ದುಡ್ಡನ್ನ ಗೊತ್ತಲ್ಲ ರಂಗ. ಅಣ್ಣ ಲಾಗ್ ಮಾಡತ್ತೀನಿ ಕೇಳತ್ತಲ್ಲಿ. ಏನಣ್ಣ? ಅಲ್ವ ಅಷ್ಟು ದೊಡ್ಡದ ಕೇಕ್ ಬರೀ ಹೆಂಗೆ ಬರೀತಾರ ಅವರು? ಕೇಕು ಏನು ಬರೀತಾರ? ಅಣ್ಣ ಹುಡುಗರು ರೊಕ್ಕ ಹಾಕ್ಯಾರ, ರೊಕ್ಕ ಕೊಡ್ದಾವ 2 ಎಗ್ ಪಫ್ಸ್ ಕೊಡೋಣ. ಗೊತ್ತಾಗ್ತು ಅಲ್ಲಿಯವ್ರಿಗೆ. ಅಣ್ಣ 2 ಎಗ್ ಪಫ್ಸ್ ಕೊಡು. ಅಲ್ಲಿಯವರು 2 ಎಗ್ ಪಫ್ಸ್ ಕೊಡು. ಹೌದಣ್ಣ ಹೌದು. ಅದೇ ದುಡ್ಡಲ್ಲಿ ಎಗ್ ಪಫ್ಸ್ ತಿನ್ನಾಯ್ತೀವಿ ನೋಡ್ರಿ. ಇವತ್ತೆಲ್ಲ ತಿಂದಾಗಿರ್ತದೆ, ನಾಳೆ ನೋಡ್ತಾರಲ್ಲ ಅವರು. ಈಗ ಕೇಕ್ ಎಲ್ಲ ತೊಗೊಂಡ್ಮೇಲೆ ಮೊಸರು ತೊಗೊಂಬಂತೆ ಕಾಲ್ ಮಾಡಿ ಹಿಡಿದ್ರಲ್ಲಪ್ಪ. ನಂದಿನಿ ಐಟಮ್ಸ್ ನೋಡಲ್ಲ ಎಷ್ಟಣ್ಣ? ಬರ್ರಿ
ಏಯ್ ಬರ್ತ್ಡೇ ಅರೇಂಜ್ಮೆಂಟ್ ಐತಿ ಇಲ್ಲ? ಎಲ್ಲ ರೆಡಿ ಆಗ್ಯದ. ಇನ್ನೂ ಕೇಕ್ ತಗೊಂಡ್ ಬರ್ಬೇಕು, ಕೆಳಗಡೆ ಐತಿ. ಎಲ್ಲಿ 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 ಕಟ್ ಮಾಡೋದು ಕೇಕ್? ಇಲ್ಲೇ ಕಟ್ ಮಾಡೋದು ಮನೆ ಮೇಲೆ. ಬೆಳಕಿಲ್ಲಲ್ವ ಅಂತ ಇದು ಈಗ ಹಿಂಗೆ ಮಾಡೋದು ಈ ಕಡೆ ಮಿಸ್ ಐತಿ ದೋಸ್ತ. ಇಲ್ಲ ಈ ಕಡೆ ಮಾಡಕ್ಕೆ ಬರ್ತದೆ. ಇಲ್ಲಿ ಇಲ್ಲಿ ಇಡ್ಬೇಕು. ಹಾಂ, ಈ ಕಡೆ ಕ್ರಾಸ್ ಎಲ್ಲಿಗಾರು ಉಳ್ಕಿದಾರ ಹುಡುಗರು? ಬರತ್ತಾರ. ಬರ್ಯೋ ಲಾಕ್ಡೌನ್ ಹೆಂಗಿತ್ತು ಪ್ಲೇಸ್? ಲಾಕ್ಡೌನ್ ಭಾರಿ ದೋಸ್ತ ನಿಮ್ಮ ಮನೆಗೆ. ಎಲ್ಲರೂ ಇಲ್ಲೇ ಇರ್ತಿದ್ದೆ. ಚೇಂಜ್ ಮಾಡ್ರಲ್ಲ ಮ್ಯಾಲ. ಚೇಂಜ್ ಏನಿಲ್ಲ. ಲಾಕ್ಡೌನ್ದಾಗ ಇದ್ದಾಗ ಮ್ಯಾಲ ಬರ್ತಿದ್ದೆವು. ಈಗ ನೋಡು ಎಷ್ಟು ಒಂದು ಎಷ್ಟು ವರ್ಷ ಆಯ್ತು? 6-7 ವರ್ಷ ಆಯ್ತು. ವರ್ಷ ಆಯ್ತಪ್ಪ ಲಾಕ್ಡೌನ್ ಮುಗಿದು. ಇವಾಗ ಫಸ್ಟ್ ಟೈಮ್ ಮತ್ತೆ ಮನೆ ಮೇಲೆ ಬಂದಿದ್ದೆ. ಜಾಗ ಐತಿ. ಇಲ್ಲ ಟೇಬಲ್ ಇಷ್ಟೊಂದು ಟೇಬಲ್ ಬಗ್ಗೆ ಕೂತ್ ಮಾಡ್ಬೇಕು. ಏನೋ ಕೂತ್ ಕಟ್ ಮಾಡ್ಬೇಕು. ಬಾಡಿ ಬಿಲ್ಡರ್ ನೋಡಿ ಅವ. ಏನ್ರಿ ಯಾಕ್ರಿ ಮುಜುಗಾರ ಅಲ್ಲ ತ ಬರ್ಲಿಕ್ಕ? ಹಾಂ ಕೇಕ್ ಓಪನ್ ಆಗ್ಲಾಗತ್ತಲ್ಲೋ? ಹಾಂ ಒಂದು ಗಂಟೆ ಬಿಚ್ಚಲ್ದಲ್ವ ಸಚ್ಚ ನಿನಗೆ? ಹಾಂ ಹಲೋ ಮೈಕ್ ಏನ್ರಿ ಏನು ಬೇಕಾಯ್ತು ನಿಮಗೆ? ಏನು ಬೇಕಾಯ್ತು ಹೇಳ್ರಿ. ಬೆಚ್ಚ ನಾನೇ ಕೇಕ್ ನೋಡಿಲ್ಲ ಇನ್ನೂ ಅಂದರು. ಕೇಕ್ ನಾನು ನೋಡಿಲ್ಲ. ಅಭಿಮಾನಿಗಳಂಗಾರ ಕೇಕ್ ಐಸ್ ಕೇಕ್ ಅದ. ಹ್ಞೂ 600 ರೂಪಾಯಿ ಐತಪ್ಪ ಕೇಕಿಗೆ. ಅಣ್ಣ ನಿಮ್ಮ ಬಗ್ಗೆ ಹೇಳ್ಬೇಕು. ಸ್ವಲ್ಪ ಲೈಟ್ ಮುಂದೆ ಹಿಡಿತೀನಿ ಅಣ್ಣ. ಸಲಿಗೆ ಹಾಂ ರೋಹಿತ್. ಇವಾಗ ಏನು ಮಾಡ್ತಾ ಇದ್ದೀರಾ? ಥರ್ಡ್ ಸೆಮ್ಮ. ವಿರಾಟ್ ಕೊಹ್ಲಿ ಜರ್ಸಿ ಹಾಕೊಂಡಾರ. ಆಗ ಅವನೇ ಅದಕ್ಕೆ ಸೋತೇವು ನಾವು. ನೋಡಿ ಗೈಸ್, ನಮ್ಮ ಮನೆಗೆ ನೀರು ಕ್ಯಾನ್ ಬರ್ತಾ ಇದೆ.
ಊಟ ಹೇಗಾಗಿದೆ? ಚೆನ್ನಾಗಿದೆ ಊಟ. ಮಸ್ತ್ ಮಸ್ತ್ ಮಸ್ತ್. ಊಟ ಹೇಗಾಗಿದೆ? ಮಸ್ತ್ ಆಗೈತೆ. ಬಗಣ ಏನಾಗಿದೆ? ಆಕಾಶ್ ಏನು ಹೇಳ್ತೀರಾ? ಏನು ಹೇಳೋದಿಲ್ಲ. ಒಂದು ಟೇಸ್ಟ್ ಮಾಡಿ ನೋಡಿ. ಪ್ರದೀಪ ಏನಾಗಿದೆ? ಪೀಸ್ ಅದು ಚೆನ್ನಾಗಿದೆ. ಸಖತ್ತಾಗೈತಿ ಬಟ್ ತಿನ್ನಕ್ಕಾಗವಲ್ದು. ಸಾವಕಾಶ ಅಣ್ಣ ಹೆಂಗಿದೆ? ಏಕ್ ನಂಬರ್. ಸಚಿನ್ ಬ್ರೋ ಹೇಗಿದೆ? ಸಾಕೆ ಖಾರ ಬೇಕು ಇನ್ನ. ಇಲ್ಲ ಬರಬರ ಅದು ಬೇಕಾರೆ ಹಾಂ ಬಟ್ ಸ್ವಲ್ಪ ಲೈಟಾಗಿ ಖಾರ ಇರ್ಬೇಕು. ಹೇಗಾಗಿ ಸಮ ಮಸ್ತ್ ಆಗೈತೆ ತಿಂಡಿಲಿ. ದಿನ ಅವ್ರು ಬರ್ತಡೇ ದಿನ ಬೇರೆ ತಿನ್ಬೋದು ಎಲ್ಲರೂ. ಈ ಹೋಗಿ ಅಲ್ಲಿಗೆ ಇಲ್ಲಿ ಪಾರ್ಟಿ ಮಾಡೋದಕ್ಕಿಂತ ಈ ತರ ಒಂದು ಕೇಕ್ ಕಟ್ ಮಾಡಿ ಈ ತರ ಮನೆಗೆ ಬಿರಿಯಾನಿ ಮಾಡಿ ಮನೆಗೆ ಬಿರಿಯಾನಿ ಮಾಡಿ 4 ಜನ ಹುಡುಗರು ಬಂದು ಊಟ ಮಾಡೋದು ಇದೊಂಥರ ನೆಮ್ಮದಿ. ಸಕ್ಕತ್ತಾಗಿ ಕೇಕ್ ತೊಗೊಬರ್ರಿ ಅವ್ರಿಗೆ. ಕೇಕ್ ಆಯ್ತು ಅವಾಗ ಕಟ್ ಮಾಡೋದಕ್ಕೆ ಇರುತ್ತೆ ಶಾಂತ ಅಂತೆಲ್ಲ ಬೇಕ್ರಿ ಮಾಡಿದ್ವಿ. ಇನ್ನೂ ಸ್ವಲ್ಪ ರೈಸ್ ಹಾಕ್ರ ಅವನಿಗೆ. ಇನ್ನೂ ರೈಸ್ ಕಮ್ಮಿ ರೈಸ್ ಬೇಡ ನಮ್ಗೆ ಕೇಕ್ ಬೇಕು. ಇವ್ನಿಗೆ ರೈಸ್ ಹಾಕ್ರ ಕಮ್ಮಿ. ಆನ್ ಸಬ್ಜೆಕ್ಟ್ ಇನ್ನು ಕೇಳ್ತಾನೆ. ಎಂಡಾಗುತ್ತೆ. ಬರ್ಡೇ ಇತ್ತು, ಬರ್ಡೇ ಪಾರ್ಟಿ ಇತ್ತು, ಎಲ್ಲ ಇತ್ತು. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಏನನ್ನೋದು ಕಮೆಂಟಲ್ಲಿ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ನಮಗೂ ಆಗ್ತು. ಹೊಸದಾಗಿದ್ದೀವಿ ರೀ. ಏನಾರು ತಪ್ಪು ತಡೆ ಇದ್ದರೆ ಹೊಟ್ಟೆ ಹಾಕೋ.